ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಪನ್ನೀರ್ ಬಟಾಣಿ ಕರಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಈಸಿಯಾಗಿದೆ ಮತ್ತು ಇದು ರೊಟ್ಟಿ ಚಪಾತಿ ಮತ್ತು ಅನ್ನದ ಕಾಂಬಿನೇಷನು ಚೆನ್ನಾಗಿರುತ್ತೆ ಮತ್ತು ಮಕ್ಕಳು ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈ ಪನ್ನೀರ್ ಕರಿ ಮಾಡಲಿಕ್ಕೆ ನಾನು ಪನ್ನೀರ್ ಬಟಾಣಿ ಕರಿ ಮಾಡಲಿಕ್ಕೆ ಒಂದು ಈರುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ, ಸ್ವಲ್ಪ ಒಂದೆರಡು ಜವಾರಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಈ ಈರುಳ್ಳಿನ ನಾನು ಮಸಾಲೆಗೆ ಅಂತೇಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೀವು ಯಾವ ಸೈಜ್ ಬೇಕೋ ಆ ಸೈಜು ಇದು ಮಸಾಲೆಗೆ. ಸ್ವಲ್ಪ ನಮ್ಮ ಮನೆಯಲ್ಲಿರೋ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ನಾವು ಈ ಕರಿನ ಮಾಡ್ಕೊಳ್ಬೋದು ನೋಡಿ. ನಾನಿಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೇನೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಈರುಳ್ಳಿನ ನಾನು ಕಟ್ ಮಾಡಿದಂಥ ದೊಡ್ಡ ಕಟ್ ಮಾಡಿದಂಥ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈರುಳ್ಳಿ ಹಾಕೋದ್ರಿಂದ ಈ ಪನ್ನೀರ್ ಮತ್ತು ಬಟಾಣಿ ಕರಿ ಚೆನ್ನಾಗಿರುತ್ತೆ. ಮಸಾಲೆಗೆ ರುಬ್ಕೊಳ್ಬೇಕು. ಇದನ್ನು ನಾವು ಈ ಥರ ಫ್ರೈ ಮಾಡ್ಕೊಂಡು ಇದಕ್ಕೆ ನಾನು 2-3 ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇವನ್ನ ಚೆನ್ನಾಗಿ, ನಿಮಗೆ ಶುಂಠಿ ಬೆಳ್ಳುಳ್ಳಿ ಬದಲಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ಕೊಳ್ಬೋದು ನೋಡಿ. ಈ ಥರ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಲೈಟಂಗೆ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಇದಕ್ಕೆ ನಾನು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿನೂ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಕಟ್ ಮಾಡಿದ ಕೊತ್ತಂಬರಿನ ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡ್ತೀವಿ ಅನ್ನುವಾಗ ನಾವು ಈ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಅದೇ ಬಿಸಿ ಇರುತ್ತನ ನಾವು ಈ ಥರ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ನಾವು ಆರ್ಲಿಕ್ಕೆ ಇಡೋಣ. ಆದಮೇಲೆ ಮಿಕ್ಸಿಗೆ ರುಬ್ಕೊಂಬರೋಣ. ನಾನಿಲ್ಲಿ 200 ಗ್ರಾಮ ಪನ್ನೀರ್ ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಬೇಕು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಚಿಕ್ಕ ಸೈಜ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ದೊಡ್ಡದು ಬೇಕಂದ್ರೆ ದೊಡ್ಡದನ್ನು ಕಟ್ ಮಾಡ್ಕೊಳ್ಬೋದು ನೋಡಿ. ಪನ್ನೀರನ್ನ ಚೆನ್ನಾಗಿ ಮಿದುವಾಗಿದೆ. ಇದನ್ನು ಸ್ವಲ್ಪ ನಾವು ಲೈಟಂಗೆ ಫ್ರೈ ಮಾಡ್ಕೊಳ್ಬೇಕು ನೋಡಿ. ನಿಮಗೆ ಯಾವ ಥರ ಬೇಕೋ ಆ ಥರ ಕ್ಯೂಬ್ಗಳನ್ನ ಕಟ್ ಮಾಡ್ಕೊಳ್ಬೋದು. ಈಗ ಮಸಾಲೆನೂ ಆರಿದೆ. ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆ ನುಣ್ಣಗೆ ರುಬ್ಕೊಂಬರ್ಬೇಕು ನೋಡಿ. ಈಗ ಮಸಾಲೆನ ರುಬ್ಕೊಂಬರ್ತೀನಿ ನಾನು. ಈಗೇನು ನಾನು ಮಸಾಲೆ ಹುರಿದಿನಲ್ಲ ಅದೇ ಪಾತ್ರೆಯಲ್ಲಿ ಈಗ ನಾನು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಪನ್ನೀರ್ ಕ್ಯೂಬ್ಗಳನ್ನ ಈಗ ನಾನು ಸ್ವಲ್ಪ ಲೈಟಂಗೆ ಫ್ರೈ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನಾನು ಒಂದು 1/4 ಚಮಚ ಅರಿಶಿನ ಪೌಡರು, 1/4 ಚಮಚ ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು, ಇದು ಸ್ವಲ್ಪ ಎಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡು ಈಗ ನಾನು ಪನ್ನೀರನ್ನ ಹಾಕೊಳ್ತಾ ಇದ್ದೀನಿ. ಈ ಪನ್ನೀರನ್ನ 2-3 ಮಿನಿಟ್ ಒಂದು ಕಡಿಮೆ ಉರಿಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಫ್ರೈ ಮಾಡೋದ್ರಿಂದ ಇದರ ಟೇಸ್ಟನ್ನು ಹೆಚ್ಚಾಗುತ್ತೆ ಮತ್ತು ಚೆನ್ನಾಗಿ ಬಾಯಲ್ಲಿ ತಿಂತಾಯಿದ್ರೆ ರುಚಿನೂ ಇರುತ್ತೆ ನೋಡಿ. ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ ನೋಡಿ. ಈ ಥರ ನಿಧಾನವಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಒಂದು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಹೀಗೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ಪನ್ನೀರು. ಇದು ರೊಟ್ಟಿ, ನಾನು, ಆಮೇಲೆ ಪೂರಿ, ಆಮೇಲೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಈ ಬಟಾಣಿ ಮತ್ತು ಪನ್ನೀರ್ ಗ್ರೇವಿ ನೋಡಿ. ಈ ಥರ ನಾವು ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಿ ಇಟ್ಕೊಳ್ಬೇಕು ನೋಡಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಬಟಾಣಿನ ಸೈಡಿಗೆ ಕುದಿಸ್ಕೋತಾ ಇದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು ಹಾಕ್ಕೊಂಡು ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಒಂದು 5 ಮಿನಿಟ್ ನಾವು ಹೊರಗಡೆ ಹಿಂಗೆ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ ನೋಡಿ. ಆ ಕಡೆ ನಾನು ಈ ಕಡೆ ಮಸಾಲೆ ರುಬ್ಬೋದ್ರೊಳಗಾಗೆ ನಾನು ಇವನ್ನ ಬಟಾಣಿನ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ. ಒಂದು 5 ಮಿನಿಟ್ ಬಟಾಣಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ನೋಡಿ. ಕೈಯಲ್ಲಿ ಹಿಡ್ರೆ ಈ ಥರ ಮಿದುವಾಗಿರಬೇಕು ಬಟಾಣಿನೂ ನೋಡಿ. ಎಷ್ಟು ಚೆನ್ನಾಗಿ ಮಿದುವಾಗಿದೆ. ಈಗ ನಮ್ಮ ಮಸಾಲೆನೂ ರೆಡಿಯಾಗಿದೆ, ಪನ್ನೀರನ್ನು ಫ್ರೈ ಆಗಿದೆ. ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ಪಲಾವ್ ಎಲೆ ಮತ್ತು ಸ್ವಲ್ಪ ಚಕ್ಕೆ, 1-2 ಏಲಕ್ಕಿನ, ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಬೇಕು. ಮತ್ತು ಇದಕ್ಕೇ ನಾನು 1-2 ಏಲಕ್ಕಿ ಮತ್ತು ಮರಾಠಿ ಮೊಗ್ಗು, ಹೂವು, ಜಾಪತ್ರೆ, ಸ್ವಲ್ಪ 1-2-3 ಲವಂಗ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ ಮಸಾಲೆ ಸಾಮಾನು ಇರುತ್ತೆ ಆ ಸಾಮಾನು ನೀವು ಆಪ್ಷನಲ್ಲು ಹಾಕೋಬೋದು ನೋಡಿ. ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಅನ್ನುವಾಗ ನಾವು ಈಗ ಈರುಳ್ಳಿ ಪೇಸ್ಟನ್ನ ಏನು ರುಬ್ಬಿಟ್ಕೊಂಡಿದ್ದೇವಲ್ಲ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಇದನ್ನು ಎಣ್ಣೆ ಒಳಗೆ ಹಾಕೋದು ನಾವು 1 ಮಿನಿಟ್ ಫ್ರೈ ಮಾಡ್ಕೊಂಡ್ರೆ, ಯಾಕಂದರೆ ಮೊದಲೇ ಫ್ರೈ ಮಾಡಿರ್ತೀವಿ. 1 ಮಿನಿಟ್ ಈ ಥರ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಎಣ್ಣೆ ಒಳಗೆ ಚೆನ್ನಾಗಿದೆ ಮಸಾಲೆ ಮತ್ತು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಂಡು ಒಂದು ಅರ್ಧ ಸ್ಪೂನು ಕೊತ್ತಂಬರಿ ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಪೌಡರು, ಒಂದು ಅರ್ಧ ಸ್ಪೂನು
ಗರಂ ಮಸಾಲ ಪೌಡರು, ಅರಿಶಿಣ ಪೌಡರು ಮತ್ತು ನಿಮಗೆ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ. ನಾನು ಇಲ್ಲಿ 1/4 ಚಮಚ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿನ ನೀವು ಹಾಕ್ಕೊಳ್ಬೋದು ನೋಡಿ. 1 ಮಿನಿಟ್ ನಾವು ಈ ಥರ ಬೇಯಿಸ್ಕೊಂಡೆ ಕಡಿಮೆ ಉರಿಯಲ್ಲಿ. ಈಗ 1 ಬಟ್ಲು ಮೊಸರು ತೊಗೊಂಡಿದ್ದೀನಿ. ಮೊಸರು ಹಾಕ್ಕೊಂಡೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನಾವು. ಕೈ ಬಿಡದೇ ನಾವು ಈ ಥರ ಮೊಸರು ಒಡಿದಂಗೆ ಇದನ್ನು ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಒಂದೇ 1 ಮಿನಿಟ್ ಈ ಥರ ನಾವು ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಅದು ಮಸಾಲೆ ಜೊತೆ ಹೊಂದಾಣಿಕೆ ಆಗುತ್ತೆ ನೋಡಿ. ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ನಾನು ಅದೇ ಬಟ್ಲಲ್ಲಿ ನೀರು ಹಾಕ್ತಾಯಿದ್ದೀನಿ. ನಿಮಗೆ ಗ್ರೇವಿ ಜಾಸ್ತಿ ಬೇಕಂದರೆ ಇನ್ನೊಂದು ಬಟ್ಲು ಹಾಕ್ಕೊಳ್ಳಿ. ಇದು ಕರೆಕ್ಟ್ ಇದೆ. ಇಷ್ಟೇ ಹಾಕ್ಕೊಂಡು 1 ಬಟ್ಲು ಮೊಸರಿಗೆ 1 ಬಟ್ಲು ನೀರು ಹಾಕ್ಕೊಂಡು ಈ ಥರ ನಾನು ಈಗ ಸ್ವಲ್ಪ 1-2 ಮಿನಿಟ್ ಬೇಯಿಸ್ಕೊಂಡ್ರೆ ಮೇಲ್ಗಡೆ ಎಣ್ಣೆ ಬರುತ್ತೆ. ಈ ಥರ ಅಂದರೆ ಚೆನ್ನಾಗಿ ಬಾಯ್ಲ್ ಆಗಿದೆ ಅಂದರ್ಥ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಇದನ್ನು 1-1/2 ಮಿನಿಟ್ ಬೇಯಿಸ್ಕೊಂಡ್ರೆ ಈಗ ರೆಡಿ ಆಗುತ್ತೆ ಇದು ಮಸಾಲೆ ನೋಡಿ. ಈ ಥರ ಮೇಲ್ಗಡೆ ಎಣ್ಣೆ ಬಂದರೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಎಂದರ್ಥ. ಈಗ ಇದಕ್ಕೆ ನಾನು ಬೇಯಿಸಿದಂಥ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಆ ಕಡೆ ಈ ಕಡೆ ಮಸಾಲೆ ಮಾಡ್ಕೊಡ್ಕೊ ಆ ಕಡೆ ಬಟಾಣಿನೂ ಬೆಂದಿರುತ್ತೆ ಮತ್ತು ಪಟಾಪಟ್ ಅಂತ ಒಂದು 10 ಮಿನಿಟ್ದಲ್ಲಿ ನಾವು ಇದನ್ನು ಪನ್ನೀರ್ ಕರಿನ ಮಾಡ್ಕೊಳ್ಬೋದು ನೋಡಿ. ಈಗ ನಾನು ಬಟಾಣಿ ಹಾಕ್ಕೊಂಡೆ ಇದನ್ನು ಮಿಕ್ಸ್ ಮಾಡ್ಕೊಂಡೆ. ಈಗ ಇದಕ್ಕೆ ನಾನು ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ಈ ಪನ್ನೀರನ್ನು ಹಾಕ್ಕೊಂಡೆ ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳಿಕ್ಕೆ ಹೋಗಬೇಡಿ ನೋಡಿ. ಈಗ ಮಿಕ್ಸ್ ಮಾಡ್ಕೊಂಡು ನಾವು 1 ಲಿಡ್ ಮುಚ್ಚಿ, ನಿಮ್ಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಗ್ರೇವಿ ಬೇಕಂದ್ರೆ ನೀರು ಹಾಕ್ಕೊಳ್ಳಿ. ಈ ಥರ ಚೆನ್ನಾಗಿದೆ. ಇದನ್ನು ರೊಟ್ಟಿ, ಪೂರಿ ಮತ್ತು ನಾನ್ಗೂ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ. 2 ಮಿನಿಟ್ ಈ ಥರ ಬೇಯಿಸ್ಕೊಂಡ್ರೆ ನಾವು ಪನ್ನೀರ್ ಬಟಾಣಿ ಕರಿ ರೆಡಿಯಾಗಿದೆ ನೋಡಿ. ಈ ಥರ ರೆಡಿಯಾಗಿದೆ. 2 ಮಿನಿಟ್ ಬೇಯಿಸ್ಕೊಳ್ಳಿ ಅಂದ್ರೇ ರುಚಿ ಚೆನ್ನಾಗಿರುತ್ತೆ. ಪನ್ನೀರ್ ಜಾಸ್ತಿ ಬಾಯ್ಲ್ ಆಗೋಲ್ಲ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಚಪಾತಿಗೆ ಬಟಾಣಿ ಪನ್ನೀರ್ ಕರಿ ರೆಡಿ. ಥ್ಯಾಂಕ್ ಯು.